ಇನ್ನು ಯುವ ಕಾಂಗ್ರೆಸ್ ಕಾರ್ಯಕರ್ತರಿಂದ ದಿಢೀರ್ ಪ್ರತಿಭಟನೆ ರೇಸ್ ಕೋರ್ಸ್ ರಸ್ತೆಯ ಕಾಂಗ್ರೆಸ್ ಭವನದಲ್ಲಿ ಧರ್ಮೇಂದ್ರ ಪ್ರಧಾನ್ ಬಿಜೆಪಿ ನಾಯಕರ ಪ್ರತಿಕೃತಿ ದಹನ ಮಾಡಿ ಪ್ರತಿಭಟಿಸಿದ್ದಾರೆ. ಕೇಂದ್ರದ ಬಿಜೆಪಿ ನಾಯಕರ ಪ್ರತಿಕೃತಿಗೆ ಬೆಂಕಿ ಹಚ್ಚಿ ಯುವ ಕಾಂಗ್ರೆಸ್ ವತಿಯಿಂದ ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಇದ್ದಕ್ಕಿದ್ದ ಹಾಗೆ ಪ್ರತಿಭಟನೆ ಮಾಡಿದ್ದಾರೆ. ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯಲ್ಲಿರುವಂತಹ ಕಾಂಗ್ರೆಸ್ ಭವನದಲ್ಲಿ ಈ ಪ್ರತಿಭಟನೆ ನಡೆದಿರುವುದು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಧರ್ಮೇಂದ್ರ ಪ್ರಧಾನ್ ಬಿಜೆಪಿ ನಾಯಕರ ಪ್ರತಿಕೃತಿಗಳಿಗೆ ಬೆಂಕಿ ಹಚ್ಚಿ ಈ ರೀತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಬಿಜೆಪಿ ನಾಯಕರ ವಿರುದ್ಧ ಪೊಲೀಸ್ ಠಾಣೆಗೆ ಕಾಂಗ್ರೆಸ್ ದೂರು ಕೊಟ್ಟಿದೆ. ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ ಮನೋಹರ್ ದೂರು ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರ ಕಾರುಗಳನ್ನ ತಪಾಸಣೆ ಮಾಡಬೇಕು ಅಂತ ಒತ್ತಾಯ. ವಿಪಕ್ಷ ನಾಯಕ ಅಶೋಕ್, ಛಲವಾದಿ ನಾರಾಯಣ ಸ್ವಾಮಿ, ಶಾಸಕರಾದ ಡಾಕ್ಟರ್ ಅಶ್ವಥ್ ನಾರಾಯಣ, ಎಸ್ಆರ್ ವಿಶ್ವನಾಥ್ ಅವರ ಜೊತೆ ಬಂದಿದ್ದಂತಹ ಇತರರ ಕಾರುಗಳನ್ನ ಪರಿಶೀಲಿಸಬೇಕು. ವಾಹನಗಳಲ್ಲಿ ಮಾರಕಾಸ್ತ್ರ ಆಯುಧಗಳಿರುವ ಬಗ್ಗೆ ಮಾಹಿತಿ ಇದೆ ಅಂತ ಕೂಡಲೇ ತಪಾಸಣೆ ನಡೆಸಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಗೆ ದೂರು ಸಲ್ಲಿಕೆ ಮಾಡಿರೋದು. ಬಿಜೆಪಿ ನಾಯಕರ ಕಾರುಗಳಲ್ಲಿ ಮಾರಕಾಸ್ತ್ರಗಳಿತ್ತು, ಅದನ್ನು ಕೂಡಲೇ ಪರಿಶೀಲಿಸಬೇಕು, ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಗೆ ಕಾಂಗ್ರೆಸ್ ನಾಯಕರು ದೂರು ಸಲ್ಲಿಸಿದ್ದಾರೆ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ ಮನೋಹರ್ ಅವರು ದೂರು ಕೊಟ್ಟಿರೋದು. ಬಿಜೆಪಿ ನಾಯಕರ ಕಾರುಗಳನ್ನು ಸರ್ಚ್ ಮಾಡಿ ತಪಾಸಣೆ ಮಾಡಿ, ಅವ್ರ ಕಾರುಗಳಲ್ಲಿ ಮಾರಕಾಸ್ತ್ರ ಇತ್ತು. ಆರ್ ಅಶೋಕ್, ಛಲವಾದಿ ನಾರಾಯಣ ಸ್ವಾಮಿ, ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ್, ಎಸ್ಆರ್ ವಿಶ್ವನಾಥ್ ಮತ್ತು ಅವ್ರ ಜೊತೆಗೆ ಬಂದಿದ್ದಂತಹ ಇತರೆ ನಾಯಕರುಗಳ ಕಾರಲ್ಲಿ ಪರಿಶೀಲನೆ ಮಾಡಬೇಕು. ವಾಹನಗಳಲ್ಲಿ ಮಾರಕಾಸ್ತ್ರಗಳು ಆಯುಧಗಳು ಇತ್ತು ಅನ್ನುವಂಥ ಮಾಹಿತಿ ಇದೆ. ಜನಪ್ರತಿನಿಧಿಗಳು ಈ ರೀತಿ ಮಾರಕಾಸ್ತ್ರಗಳು ಆಯುಧಗಳನ್ನು ವಾಹನಗಳಿಗೆ ತುಂಬಿಕೊಂಡು ಬಂದಿದ್ದಾರೆ ಅಂತ. ರಾಜ್ಯ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಮೊಟ್ಟೆ ಯುದ್ಧ. ಬಿಪಿ ಹರೀಶ್ ಮೇಲೆ ಮೊಟ್ಟೆಯಿಂದ ಹಲ್ಲೆಗೆ ವಿರೋಧ ವ್ಯಕ್ತವಾಗಿದೆ. ನಾಳೆ ಬೆಳಗ್ಗೆ ವಿಧಾನಸೌಧದಲ್ಲಿ ಬಿಜೆಪಿ ಪ್ರತಿಭಟನೆಗೆ ಮುಂದಾಗಿದೆ. ಗಾಂಧಿ ಪ್ರತಿಮೆಯ ಮುಂದೆ ಪ್ರತಿಭಟಿಸೋದಕ್ಕೆ ತೀರ್ಮಾನಿಸಿದ್ದಾರೆ. ಬಿಜೆಪಿಯ ಶಾಸಕರು, ಎಂಎಲ್ಸಿಗಳು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ವಿಪಕ್ಷ ನಾಯಕರಾದ ಅಶೋಕ್, ನಾರಾಯಣ ಸ್ವಾಮಿ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಧರಣಿ ಕೂರೋದಕ್ಕೆ ಮುಂದಾಗಿದ್ದಾರೆ. ಬಿಪಿ ಹರೀಶ್ ಅವರ ಮೇಲೆ ಮೊಟ್ಟೆಯಿಂದ ದಾಳಿ ನಡೆಸಲಾಯಿತು, ಅದನ್ನು ತೀವ್ರವಾಗಿ ಖಂಡಿಸಿ ಬಿಜೆಪಿ ಈ ಧರಣಿ ಮಾಡೋದಕ್ಕೆ ಮುಂದಾಗಿದೆ. ನಾಳೆ ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂಭಾಗ ಬಿಜೆಪಿಯ ಶಾಸಕರು, ಉಳಿದ ಹಾಗೆ ವಿಧಾನ ಪರಿಷತ್ನ ಸದಸ್ಯರು, ಪ್ರಮುಖ ಮುಖಂಡರು ಎಲ್ಲರೂ ಕೂಡ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ. ನೋಡ್ಬೋದು ಒಂದು ದೃಶ್ಯದಲ್ಲಿ ಬಿಪಿ ಹರೀಶ್ ಅವರು ಅಲ್ಲಿ ತೆರಳಬೇಕಾದ್ರೆ ಅವ್ರ ಮೇಲೆ ಹಿಂಭಾಗದಿಂದ ಮೊಟ್ಟೆಯಿಂದ ದಾಳಿ ಮಾಡಲಾಗುತ್ತೆ. ಇದರಿಂದ ಬಿಜೆಪಿ ನಾಯಕರು ತೀವ್ರವಾಗಿ ಕೆರಳಿದ್ದಾರೆ. ಈ ರೀತಿಯಾದಂಥ ವರ್ತನೆ ವಿರುದ್ಧ, ದೌರ್ಜನ್ಯದ ವಿರುದ್ಧ ತೀವ್ರವಾಗಿ ಕಿಡಿಕಾರಿದ್ದು ನಾಳೆ ಎಲ್ಲ ಪ್ರಮುಖ ನಾಯಕರು ಒಂದಾಗಿ ಪ್ರತಿಭಟಿಸುವ ಮೂಲಕ ಇದರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸೋದಕ್ಕೆ ಮುಂದಾಗಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಮೊಟ್ಟೆ ಯುದ್ಧ ಜೋರಾಗೋಗಿದೆ ರಾಜ್ಯದಲ್ಲಿ. ಒಂದು ಕಡೆ ದೆಹಲಿಯಲ್ಲಿ ನೋಡ್ತಾ ಇದ್ವಿ, ಪರಿಸ್ಥಿತಿ ಹೊತ್ತುವರಿತಾ ಇದೆ. ಸೋನಂ ವಾಂಗ್ಚುಕ್ ದೇಶದ್ರೋಹಿ ಎಂದಿದ್ದಾರೆ ಸಂಕನೂರ. ಸೋನಂಗೆ ಪಾಕಿಸ್ತಾನ, ಚೀನಾ ಜೊತೆ ಲಿಂಕ್ ಇದೆ ಅಂತ ಗದಗದಲ್ಲಿ ಬಿಜೆಪಿಯ ಎಂಎಲ್ಸಿ ಎಸ್ವಿ ಸಂಕನೂರ ಆರೋಪ ಮಾಡಿದ್ದಾರೆ. ಪಾಕಿಸ್ತಾನ, ಚೀನಾ ಜೊತೆ ಲಿಂಕ್ ಇರೋನು ಉಪವಾಸಕ್ಕೆ ಕೊಡ್ತಿದ್ದಾನೆ ಅಂತ ಹೇಳಿದ್ದಾರೆ. ಸೋನಂ ವಾಂಗ್ಚುಕ್ ಏನದಲ್ಲ ಉಪವಾಸ ಕೂತಿದ್ದ, ಇವನ್ ಹಿನ್ನೆಲೆ ಏನ್ರಿ ಗೊತ್ತದ ಎಲ್ಲರಿಗೆ. ಪಾಕಿಸ್ತಾನದವ್ರು ಕೂಡ ಲಿಂಕ್ ಅದ, ಚೈನಾದವ್ರು ಕೂಡ ಲಿಂಕ್ ಅದ ಅಂತ ಉಪವಾಸ ಕೂತಾನ. ಇವ್ರು ಹೋಗಿ ಬೆಂಬಲ ಕೊಡ್ತಾರ. ದೇಶ ವಿರೋಧಿ ಅವ, ದೇಶದ್ರೋಹಿ ಅವ. ಅವನ ಇತಿಹಾಸ ತೆಗೆದು ನೋಡಿ, ಎಲ್ಲ ಗೊತ್ತಾಗಿದೆ. ಕಾಂಗ್ರೆಸ್ ಉದ್ದೇಶ ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡೋದು. ಶ್ರೀಲಂಕಾ, ನೇಪಾಳದ ಹಾಗೆ ಇಲ್ಲೂ ಕೂಡ ಅರಾಜಕತೆ ಸೃಷ್ಟಿಸುವ ಉದ್ದೇಶ ಕಾಂಗ್ರೆಸ್ದು, ಹೀಗಂತ ಸಂಕನೂರ ಆರೋಪ ಮಾಡಿದ್ದಾರೆ. ದೇಶದಲ್ಲಿ ದಂಗೆ ಗಲಭೆ ಎಬ್ಬಿಸೋದೇ ಇವರ ಉದ್ದೇಶ ಆಗಿದೆ. ಆದರೆ ಶ್ರೀಲಂಕಾ, ನೇಪಾಳದಲ್ಲಿ ಆದಂತೆ ನಮ್ಮ ದೇಶದಲ್ಲಿ, ಭಾರತದಲ್ಲಿ ಅದೆಲ್ಲ ಆಗಲ್ಲ, ನಡೆಯಲ್ಲ ಹೀಗಂತ ಹೇಳಿದ್ದಾರೆ.
ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿ ವತಿಯಿಂದ ದೆಹಲಿಯೊಳಗೆ ಜಂತರ್ ಮಂತರದೊಳಗೆ ಏನು ಹೋರಾಟ ನಡೀತು, ಆ ಹೋರಾಟದ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ನೀಟ್ ಪರೀಕ್ಷೆ ಒಳಗೆ ಪ್ರಶ್ನೆ ಪತ್ರಿಕೆ ಲೀಕ್ ಆದದ ಬಗ್ಗೆ. ಬಟ್ ಅಲ್ಲಿ ನಡೆದದ್ದು ನಿಜವಾಗಿ ಏನು ನಡೆದದ್ದು, ಅಲ್ಲಿ ವೇದಿಕೆ ಮೇಲೆ ನಡೆದದ್ದೇನು, ಸನಾತನ ಧರ್ಮದ ವಿರುದ್ಧ ಮಾತಾಡಿದ್ದಾರೆ, RSS ವಿರುದ್ಧ ಮಾತಾಡ್ತಾರ, ಅಲ್ಲಿ ನಡೆದದ್ದೇ ಬೇರೆ, ದೇಶದ್ರೋಹಿ ವಿಚಾರಗಳನ್ನೆಲ್ಲ ವ್ಯಕ್ತಪಡಿಸ್ತಾರೆ. ಮತ್ತು ಇವ್ರ ಮೂಲ ಉದ್ದೇಶ ಕಾಂಗ್ರೆಸ್ ಪಕ್ಷದ್ದಿರ್ಬೋದು, ಇತರೆ ಏನು BJP ಇವ್ರು ಲೆಫ್ಟಿಸ್ಟ್ ಅದಾರ, ಇವ್ರದ್ದು ಮುಖ್ಯ ಗುರಿ ಏನಪ್ಪ ಅಂತಂದ್ರೆ ಭಾರತ ದೇಶದೊಳಗೆ ಅರಾಜಕತೆ ಸೃಷ್ಟಿ ಮಾಡಬೇಕು, ದಂಗೆ ಎಬ್ಬಿಸ್ಬೇಕು, ಗಲಭೆ ಎಬ್ಬಿಸ್ಬೇಕು. ಯಾವ ರೀತಿ ನೇಪಾಳದೊಳಗೆ ಮತ್ತು ಶ್ರೀಲಂಕಾದೊಳಗೆ ಇವತ್ತು ವೆಸ್ಟ್ ಇದೇನು ಬಾಂಗ್ಲಾದೇಶದೊಳಗೆ ಗಲಭೆ ಆತಲ್ಲ, ಆ ರೀತಿ ಒಂದು ಗಲಭೆ ಮಾಡಿ ನರೇಂದ್ರ ಮೋದಿಜಿಯವರಿಗೆ ಮಸಿ ಹಚ್ತಕ್ಕಂಥ ಕೆಲಸ, ಆ ಕೆಲಸ ಮಾಡಕತ್ತಾರೆ.